ಅಧಿಕಾರಿಗಳು ಆದಂತ ನಮ್ಮ ತಹಸೀಲ್ದಾರ್ ಸಾಹೇಬರು ಸೋಮಶೇಖರ್ ಸಾಹೇಬ್ರು ಆಗಮಿಸಿದ್ರೆ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ನಮ್ಮ ಯುವ ಸಾಹೇಬ್ರಂತ ಮುನಿಯಪ್ಪನವರು ಆಗಮಿಸಿದರೆ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ನಮ್ಮ ಪದ್ಮನಾಭ ಸಾಹೇಬ್ರವರು ಆಗಮಿಸಿದರೆ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಗರಸಭೆ ಕಮಿಷನರ್ ಆದಂತ ತ್ರಿಲೋಚನ ಪ್ರಭು ಸರ್ ಆಗಮಿಸಿದರೆ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಸಿದ್ದರಾಜ್ ಸಾಹೇಬರು ಈ ಒಂದು ಕಾರ್ಯಕ್ರಮ ಬೆಳಗಿನ ಶುಭೋದಯ. ವೆಂಕಟೇಶ್ವರಗೂ ಸ್ವಾಗತ. ಕಾರ್ಯಕ್ರಮಕ್ಕೆ ಕೇವಲ ಬೆರಳೆಣಿಕೆ ಜನ ಸೇರೋದು ವಿಷಾದನೀಯ. ಯಾಕಂದರೆ ಮಹಾ ಚೈತನ್ಯ ವಿಶ್ವಕಂಡ ಅಗ್ರಗಣ್ಯ ಮಹಾನ್ ವ್ಯಕ್ತಿ ಇವರು. ಈ ವ್ಯಕ್ತಿ ಕಾರ್ಯಕ್ರಮಕ್ಕೆ ಯಾವುದೋ ಒಂದು ಪಕ್ಷದವರು, ಒಂದು ಸಮುದಾಯದವರು, ಒಂದು ವರ್ಗದವರು ಅಲ್ಲ. ಇದು ತಾಲೂಕಿನ ಕಾರ್ಯಕ್ರಮ ಆಗಿರಬೇಕಾಗಿತ್ತು. ಎಲ್ಲ ಸಂಘಟನೆಗಳು ಭಾಗವಹಿಸಬೇಕಾಗಿತ್ತು. ಸೊ ಬಂದಿರೋದು ಒಂದು ಬೇಜಾರಿದೆ. ಅದೇನೇ ಇರಲಿ, ಎಲ್ಲರಿಗೂ ಗೊತ್ತಿದ್ದಂಗೆ ಸಂವಿಧಾನ ಶಿಲ್ಪಿ, ಭಾರತ ಮತ್ತು ಪ್ರಪಂಚ ಕಂಡಂಥ ಅಗ್ರಮಾನ್ಯ ವ್ಯಕ್ತಿ ಅಂತ ಹೇಳಿದ್ರೆ ಪ್ರಪಂಚದ ಯಾವುದು ಮೂಲೆ ಹೋದರೂ ಕೂಡ ಮಹಾತ್ಮ ಗಾಂಧೀಜಿಯವರು ಎಷ್ಟು ಪ್ರಸಿದ್ಧವಾಗಿದ್ದಾರೋ ಅಷ್ಟೇ ಪ್ರಸಿದ್ಧವಾಗಿ ನಮ್ಮ ಅಂಬೇಡ್ಕರ್ ಇದ್ದಾರೆ. ಆ ವಿಚಾರದಲ್ಲಿ ನಾವೆಲ್ಲನೂ ಹೆಮ್ಮೆ ಪಡಬೇಕು. ಆ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿದಾರಲ್ಲ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಆ ಮಹಾನ್ ವ್ಯಕ್ತಿಯ ಸಾಧನೆಗಳನ್ನ ಕೆಲವೇ ನಿಮಿಷಗಳಲ್ಲಿ ಹೇಳೋಕ್ಕಾಗಲ್ಲ. ನಾನು ಸುಮಾರು ಭಾಷಣಗಳಲ್ಲಿ ಹೇಳಿದ್ದೀನಿ. ಆ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಅದು ವರ್ಷಗಳೇ ಹಿಡಿತೈತೆ. ಅದೊಂದು ವಿಶ್ವವಿದ್ಯಾಲಯ ಅಂತ ನಾನು ಹೇಳಿದ್ದೀನಿ. ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಕ್ರಮಶಿಕ್ಷಣನ ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ. ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನ ನಾವು ಕಡಿಮೆ ಒಂದು 2-3 ಆದರೂ ಪಾಲನೆ ಮಾಡೋ ಮುಖಾಂತರ ಆ ವ್ಯಕ್ತಿ ಇನ್ನೂ ಜೀವಂತವಾಗಿದ್ದಾರೆ. ಭೌತಿಕವಾಗಿ ಅವ್ರು ನಮ್ಮ ಜೊತೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅವರ ಆದರ್ಶಗಳನ್ನ ನಾವು ಜೀವಂತವಾಗಿಡೋ ಮುಖಾಂತರ ಇನ್ನೂ ಅಂಬೇಡ್ಕರ್ ಅವರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ನಾವೆಲ್ಲನೂ ತೋರಿಸ್ಬೇಕಾಗುತ್ತೆ. ನಮ್ಮೆಲ್ಲ ಅಣ್ಣ ತಮ್ಮಂದ್ರೆ ನಾನು ಹೇಳೋದಿಷ್ಟೇ, ನಾವೇನು ಅಂಬೇಡ್ಕರ್ ಜಯಂತಿಗಳಾಗ್ಬೋದು, ಈ ಕಾರ್ಯಕ್ರಮಗಳಾಗ್ಬೋದು ಮಾಡ್ಕೊಂಡು ಹೋಗ್ತಿರೋ ಅಷ್ಟೇ ಇಂಪಾರ್ಟೆಂಟ್ ಆಗಿ ಆ ವ್ಯಕ್ತಿಯ ನಡೆದು ಬಂದ ದಾರಿನ ನಾವೆಲ್ಲರೂ ನೆನ್ಪಿಟ್ಕೊಬೇಕು. ಆ ವ್ಯಕ್ತಿ ಏನು, ಆ ಕ್ರಮಶಿಕ್ಷಣ ಏನಿತ್ತು, ಆ ವ್ಯಕ್ತಿಯ ಧ್ಯೇಯಗಳೇನಿತ್ತು, ಅವರ ಅಸ್ಪೃಶ್ಯತೆ ವಿರುದ್ಧ ಆಗ್ಬೋದು, ಅಸಮಾನತೆ ವಿರುದ್ಧ ಆಗ್ಬೋದು, ಯಾವ ರೀತಿ ಹೋರಾಟ ಮಾಡ್ತಾ ಇದ್ರು, ಅವ್ರು ಹೇಗೆ ಅದನ್ನ ಮನದಟ್ಟು ಮಾಡ್ಕೊಂಡಿದ್ರು, ಮತ್ತೆ ಅವ್ರ ಕೆಲಸದಲ್ಲಿ ಯಾವ ತರ ತೋರಿಸ್ತಾ ಇದ್ರು ಅನ್ನೋದನ್ನ ನಾವೆಲ್ಲಾನು ಬಳಸ್ಕೊಳ್ಬೇಕಾಗುತ್ತೆ. ಜಯಂತಿಗಳಷ್ಟೇ ವಿಜೃಂಭಣೆಯಾಗಿ ನಮ್ಮ ಕ್ರಮಶಿಕ್ಷಣನು ಮತ್ತೆ ನಮ್ಮ ವ್ಯಕ್ತಿತ್ವಗಳಲ್ಲೂ ಬದಲಾವಣೆ ಮಾಡ್ಕೊಳ್ಳೋ ಮುಖಾಂತರ ಅಂಬೇಡ್ಕರ್ ಅವರು ನಮ್ಮ ಜೊತೆನೇ ಜೀವಂತವಾಗಿದ್ದಾರೆ ಅಂತ ನಾವೆಲ್ಲಾನು ಪ್ರೂವ್ ಮಾಡಬೇಕಾಗುತ್ತೆ. ಈ ಮಾತುಗಳು ಹೇಳ್ತಾ ನಮಗೆ ಇಷ್ಟು ಮಾತಾಡೋಕೆ ಅವಕಾಶ ಕೊಡುವಂತ ಎಲ್ಲರಿಗೂ ನನ್ನ ಮಾತನ್ನು ಧನ್ಯವಾದಗಳು. ಇಂದು 1956 ಡಿಸೆಂಬರ್ 6ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಅಗಲಿದ ದಿನ. ಸೊ ಅದರ ನೆನಪಿಗಾಗಿ ಮತ್ತು ಪರಿನಿಬ್ಬಾಣ ದಿನ ಅಂತಿದೆ. ಪರಿನಿಬ್ಬಾಣ ಅಂದರೆ ಚಿರಂಜೀವಿಯಾಗಿರ್ತಾರೆ. ದೈಹಿಕವಾಗಿ ನಮ್ಮನ್ನು ಅವ್ರು ಅಗಲಿರ್ಬೋದು, ಅವರ ಆದರ್ಶಗಳು, ಅವರ ಸಿದ್ಧಾಂತಗಳು, ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮನ್ನು ಯಾವತ್ತೂ ನೆನಪಿಸ್ತಾನೆ ಇರ್ತವೆ. ಅವ್ರ ಮಾರ್ಗದಲ್ಲಿ ನಡೆಯಬೇಕಾಗಿರೋದು ನಮ್ಮ ಜವಾಬ್ದಾರಿ. ನಾವು ಸಮುದಾಯದವರು, ಬರೀ ಸಮುದಾಯದವ್ರು ಮಾತ್ರ ಅಲ್ಲ, ಎಸ್ಸಿಗಳು ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ಸಾರ್ವಜನಿಕರು ಕೂಡ ಇವರು ಪರಿನಿಬ್ಬಾಣ ದಿನವನ್ನು ಆಚರಣೆ ಮಾಡಬೇಕಾಗಿತ್ತು. ನಾವು ಕೂಡ ಎಲ್ಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ಮುಖಂಡರಿಗೂ ನಾವು ದೂರವಾಣಿ ಕರೆ ಮೂಲಕ ಮಾಹಿತಿ ಕೊಟ್ಟಿದ್ರು. ಬೆರಳೆಣಿಕೆಯಷ್ಟು ಜನಸಂಖ್ಯೆ ಬಂದಿರೋದು ನಮಗೂ ಕೂಡ ವಿಷಾದ ಇದೆ. ಆ ವಿಷಯದಲ್ಲಿ ಇನ್ನು ಮುಂದಾದರೂ ಎಲ್ಲ ಒಗ್ಗಟ್ಟಿಂದ ಸೇರಿಕೊಂಡು ಕಾರ್ಯಕ್ರಮನ ಮಾಡಬೇಕು ಅಂತ ನಾವು ಈ ವೇದಿಕೆ ಮೂಲಕ ನಾನು ಕೋರಿಕೊಳ್ತಾ ಇದ್ದೀನಿ ಎಲ್ಲರಲ್ಲೂ. ಜೊತೆಗೆ ಅಂಬೇಡ್ಕರ್ ಅವರು ಏನು ಆದರ್ಶಗಳನ್ನ ಬಿಟ್ಟು ಹೋಗಿದ್ದಾರೆ, ಅವ್ರ ಉದ್ದೇಶಗಳು ಏನಾಗಿತ್ತು, ಅವ್ರ ಗುರಿಗಳೇನಾಗಿತ್ತು, ಅದನ್ನ ಅನುಸರಣೆ ಮಾಡೋದು ಬಹಳ ಪ್ರಮುಖ. ಯಾಕೆಂದ್ರೆ ನಮಗೆ ಒಂದು ಒಗ್ಗಟ್ಟಿರ್ಬೇಕಾಗತ್ತೆ. ಒಗ್ಗಟ್ಟಿಲ್ಲ ಅಂದ್ರೆ ನಾವು ಯಾವುದೇ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತವರೆಗೂ ಕೂಡ ನಾವು ಹೋರಾಟಗಳನ್ನ ಮಾಡ್ತಾನೆ ಇರ್ತೀವಿ. ಆದರೆ ಹೋರಾಟಗಳು ತಾತ್ಕಾಲಿಕವಾಗಿರ್ತವೆ. ಬಟ್ ಅದನ್ನ ಸಾಧನೆ ಮಾಡೋದಕ್ಕೆ ಬಹಳಷ್ಟು ದಾರಿಗಳು ನಮಗೆ ಇದಾವೆ. ಅಂಬೇಡ್ಕರ್ ಅವರು ತೋರಿಸಿರೋದು ಸಂವಿಧಾನ ಇದೆ ನಮಗೆ ಮಾರ್ಗದರ್ಶನವಾಗಿ. ದಯವಿಟ್ಟು ಅದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸಗಳನ್ನು ನಾವೆಲ್ಲ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ಒಂದಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಮಸ್ಕರಿಸಿ ನಾನು ಸಂತೋಷಕರವಾದ ದಿನ ಇದು. ಕಾರಣ ಏನಂತ ಹೇಳಿದ್ರೆ, ಬಾಬಾ ಸಾಹೇಬ್ ನಮ್ಮನ್ನು ಅಗಲಿದ ಮೇಲೆ ಅದೆಲ್ಲ ತಬ್ಬಿರಿಗಳಾಗಬೇಕು. ಇಂಥ ಕಾಲದಲ್ಲಿ ನಾವು ಅವರು ಕೊಟ್ಟಂಥ ಸಂವಿಧಾನವನ್ನ ನೆನೆಸ್ಕೊಂಡು ನಾವು ಬದುಕಬೇಕಾಗಿದೆ. ಈ ದಿನ ಕೇವಲ ಅವರ ಜಯಂತಿಯನ್ನು ಆಚರಣೆ ಮಾಡೋದು, ಅವರ ಪರಿನಿಬ್ಬಾಣವನ್ನು ಆಚರಣೆ ಮಾಡೋದು ಇಷ್ಟೇ ಅಲ್ಲ ನಮ್ಮ ಕೆಲಸ. ಅವ್ರು ಕೊಟ್ಟಂತ ಸಂವಿಧಾನವನ್ನ ಚಾಚು ತಪ್ಪದೆ ಜಾರಿ ಮಾಡಿಸುವಂತ ಇದು ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಕಾರಣ ಈ ದಿನ ಸಂವಿಧಾನವನ್ನ ಮೊಟಕುಗೊಳಿಸಬೇಕು, ಸಂವಿಧಾನವನ್ನ ಈ ಭಾರತದಲ್ಲಿ ಆಚರಿಸಲೇಬಾರದು ಅನ್ನೋ ಮನುವಾದಿಗಳು ನಮ್ಮಲ್ಲಿ ಬಹಳ ಜನ ಉಟ್ಕೊಳ್ತಾ ಇದ್ದಾರೆ.
ಅದರಲ್ಲೂ ಸಹ ನಮ್ಮಲ್ಲಿರ್ತಕ್ಕಂಥ ಅಂಬೇಡ್ಕರ್ ವಾದಿಗಳು ಏನಿದ್ದಾರೆ ಅವರು ಸಹ ಹೋಗ್ಬಿಟ್ಟು ಅವ್ರ ಜೊತೆಲಿ ಕೂಡಿ ಸಂವಿಧಾನ ವಿರೋಧ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಂಥವ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಮುಂದೆ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನ ನಾವು ಯಾವುದೇ ಕಾರಣಕ್ಕೆ ಬಲಿ ಕೊಡಬಾರ್ದು ಅಂತೇಳಿ ಈ ಮೂಲಕ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ. ಆಗಮಿಸಿರುವಂತ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರಿಗೂ ಮತ್ತೆ ಎಲ್ಲ ನಮ್ಮ ಸಮುದಾಯದ ಮತ್ತೆ ಎಲ್ಲ ಸಮುದಾಯ ಮುಖಂಡರಿಗೂ ವಂದನೆಗಳು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ಜೈ ಭೀಮ್. ಸಾಕು ಎರಡೇ ಮಾತು.